ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 13ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ನಿನ್ನೆ ಮಾರ್ಕೆಟ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಅದು ಮತ್ತೆ ಇವತ್ತು ರಿಕವರ್ ಆಗ್ತಿರೋದು ಕಾಣಿಸ್ತದೆ. ನಿಫ್ಟಿನಲ್ಲಿ 127 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ 483 ಪಾಯಿಂಟ್ಗಳಷ್ಟು ರಿಕವರ್ ಆಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ 620 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ತು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೋಲ್ ಇಂಡಿಯಾ ಟಾಪ್ ಗೇನರ್ ಆಗಿತ್ತು. 4.5% ಅಪ್ಸೈಡ್ ಕೋಲ್ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಒಂದು Q3 ರಿಸಲ್ಟ್ ನಿನ್ನೆ ಕೋಲ್ ಇಂಡಿಯಾ ಕಡೆಯಿಂದ ಡಿಕ್ಲೇರ್ ಆಗಿತ್ತು. ಹಾಗೆಯೇ ₹5.25 ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡಿದ್ರು. ಆ ನ್ಯೂಸ್ನಿಂದ ಕೂಡ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. UPL ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಬಹಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ ಟೈಮ್ ಹೈ ಇಂದ UPL ಆಲ್ಮೋಸ್ಟ್ 40% ಕರೆಕ್ಟ್ ಆಗಿತ್ತು. ಬಟ್ ಇವತ್ತು 4.5% ರಿಕವರ್ ಆಗಿದೆ. UPL ಸ್ಟಾಕ್ನ ಬಗ್ಗೆ ಆಲ್ರೆಡಿ ಫಂಡಮೆಂಟಲ್ ಅನಾಲಿಸಿಸ್ ವಿಡಿಯೋನ ಕೂಡ ನಾನು ಮಾಡಿದ್ದೆ. 2025ರ ಫಿನಾನ್ಷಿಯಲ್ ಇಯರ್ನ Q2 ನಿಂದ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ರು. ನೋಡಬೇಕಾಗುತ್ತೆ UPL ಯಾವ ರೀತಿಯಲ್ಲಿ ತಮ್ಮ ಬಿಸ್ನೆಸ್ ಅನ್ನು ರಿಕವರ್ ಮಾಡ್ತಾರೆ ಅಂತ. ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಎರಡು ಕಂಪನಿಗಳಲ್ಲಿ 2.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. SBI ಲೈಫ್ ಇನ್ಶೂರೆನ್ಸ್ ಕೂಡ 2%ಗೂ ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಇಂಡಾಲ್ಕೋ ನೋಡೋದಕ್ಕೆ ಸಿಕ್ತು. 12% ಕರೆಕ್ಷನ್ ಇಂಡಾಲ್ಕೋನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇಂಡಾಲ್ಕೋ ಸ್ಟಾಕ್ ರೀಸೆಂಟ್ ಟೈಮ್ ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿತ್ತು. ಬಟ್ ಸಬ್ಸಿಡರಿ ಕಂಪನಿ ನೋವೆಲಿಸ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇವರು ಮಿನಾಟೆ ಪ್ರಾಜೆಕ್ಟ್ ಅನ್ನ ಮಾಡ್ತಿದ್ರು. ಆ ಒಂದು ಪ್ರಾಜೆಕ್ಟ್ 2026ರಲ್ಲಿ ಕಂಪ್ಲೀಟ್ ಆಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಸಿವಿಲ್ ಮತ್ತೆ ಸ್ಟ್ರಕ್ಚರಲ್ ರಿಕ್ವೈರ್ಮೆಂಟ್ ಕಾಸ್ಟ್ಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ 1 ವರ್ಷದ ಡಿಲೇ ಆಗ್ಬೋದು ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಇವರೇನು ಕೆಪೆಕ್ಸ್ ಪ್ಲಾನ್ಸ್ ಅನ್ನ ಹೊಂದಿದ್ರು, ಅದಕ್ಕಿಂತ ಹೆಚ್ಚಿನ ಒಂದು ಖರ್ಚಾಗಬಹುದು ಅಂತ ಕೂಡ ನೋವೆಲಿಸ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ನ್ಯೂಸ್ ನಿಂದಾನೆ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಗ್ರಾಸಿಮ್ ನಲ್ಲಿ ಕರೆಕ್ಷನ್ ಕಂಟಿನ್ಯೂ ಆಗ್ತದೆ. 4% ಕರೆಕ್ಷನ್ ನೊಂದಿಗೆ ಗ್ರಾಸಿಮ್ ಕ್ಲೋಸ್ ಆಯಿತು. ಅಲ್ಟ್ರಾಟೆಕ್ ಸಿಮೆಂಟ್ ನಲ್ಲಿ 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಡಿವಿಸ್ ಲ್ಯಾಬ್ BPCL ಕೂಡ 1% ಇವತ್ತು ಕರೆಕ್ಟ್ ಆಗಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. DIIs ಕಡೆಯಿಂದ 273 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ FIIs ಕಡೆಯಿಂದ 376 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತು 20 ಲಕ್ಷ ಕೋಟಿಯ ಮಾರ್ಕೆಟ್ ಕ್ಯಾಪ್ ಅನ್ನು ರೀಚ್ ಮಾಡಿದೆ. ಸ್ಟ್ರಾಂಗ್ ಮೊಮೆಂಟಮ್ ರಿಲಯನ್ಸ್ನ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ರಿಲಯನ್ಸ್ ನಲ್ಲಿ ಬ್ರೋಕರೇಜ್ಗಳೇನು 3,200 ಟಾರ್ಗೆಟ್ ಅನ್ನ ಕೊಟ್ಟಿದ್ರು, ಅದನ್ನ ರಿಲಯನ್ಸ್ ಅಚೀವ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತದೆ. ಸೊ ಯಾವುದೇ ಒಂದು ಕಂಪನಿ ಈ ಒಂದು ಮಾರ್ಕ್ ಅನ್ನ ರೀಚ್ ಮಾಡಿರಲಿಲ್ಲ. ಬಟ್ ರಿಲಯನ್ಸ್ ಇವತ್ತು 20 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ರೀಚ್ ಮಾಡಿದೆ. 2005ರಲ್ಲಿ ರಿಲಯನ್ಸ್ ನ ಮಾರ್ಕೆಟ್ ಕ್ಯಾಪ್ 1 ಲಕ್ಷ ಕೋಟಿ ದಾಟಿತ್ತು. ಹಾಗೇನೆ 2019ರಲ್ಲಿ 10 ಲಕ್ಷ ಕೋಟಿಯ ಮಾರ್ಕೆಟ್ ಕ್ಯಾಪ್ ಅನ್ನು ರಿಲಯನ್ಸ್ ರೀಚ್ ಮಾಡಿತ್ತು. 2021ರ ಸೆಪ್ಟೆಂಬರ್ ನಲ್ಲಿ 15 ಲಕ್ಷ ಕೋಟಿಯ ಮಾರ್ಕೆಟ್ ಕ್ಯಾಪ್ ಅನ್ನು ರಿಲಯನ್ಸ್ ರೀಚ್ ಮಾಡಿತ್ತು. ಈಗ 600 ದಿನಗಳ ನಂತರ ರಿಲಯನ್ಸ್ 20 ಲಕ್ಷ ಕೋಟಿಯ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ರೀಚ್ ಮಾಡಿದೆ. ಪೇಟಿಎಂ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು ಕೂಡ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. 10% ಡೌನ್ ಸೈಡ್ ನೊಂದಿಗೆ ಪೇಟಿಎಂ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮೆಕ್ವೆರಿ ಈ ಒಂದು ಸ್ಟಾಕ್ ಅನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ. 275ರ ಟಾರ್ಗೆಟ್ ಪ್ರೈಸ್ ಪೇಟಿಎಂ ನಲ್ಲಿ ಮೆಕ್ವೆರಿ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಪೇಟಿಎಂ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ ಮೊದಲನೇ ದಿನನೇ ಮೆಕ್ವೆರಿ ಸ್ಟಾಕ್ ಪ್ರೈಸ್ ನಲ್ಲಿ ಡೌನ್ ಸೈಡ್ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ರು. 2000ದ ಪ್ರೈಸ್ ಅನ್ನ ಪೇಟಿಎಂ ಸೆಟ್ ಮಾಡಿದ್ರು. ಬಟ್ ಮೆಕ್ವೆರಿ ಮೊದಲನೇ ದಿನ ಕೊಟ್ಟಂತ ಟಾರ್ಗೆಟ್ ₹900 ಆಗಿತ್ತು. ಬಟ್ ಬಹಳಷ್ಟು ಅನಲಿಸ್ಟ್ ಗಳು ಪೇಟಿಎಂ 900 ಲೆವೆಲ್ಗೆ ಹೋಗಲ್ಲ ಅಂತ ಹೇಳ್ತಿದ್ರು. ಬಟ್ ಪೇಟಿಎಂ 900ರ ಲೆವೆಲ್ ನ ಕೆಳಗಡೆ ಕೂಡ ಹೋಗಿತ್ತು. ಅದಾದ್ಮೇಲೆ ಮತ್ತೆ ಮೆಕ್ವೆರಿ 500ರ ಟಾರ್ಗೆಟ್ಸ್ ಗಳನ್ನ ಕೊಟ್ಟರು. ಆ ಒಂದು ಟಾರ್ಗೆಟ್ ಅನ್ನು ಕೂಡ ಪೇಟಿಎಂ ಅಚೀವ್ ಮಾಡಿತ್ತು. ಮತ್ತೆ ಈಗ 275ರ ಟಾರ್ಗೆಟ್ ಪ್ರೈಸ್ ಮೆಕ್ವೆರಿ ಕಡೆಯಿಂದ ಪೇಟಿಎಂಗೆ ಸಿಗ್ತದೆ. ಹಾಗೆ ಪೇಟಿಎಂ ಪೇಮೆಂಟ್ ಬ್ಯಾಂಕ್ಸ್ ನ ಟೋಟಲ್ ಟ್ರಾನ್ಸಾಕ್ಷನಲ್ ಅಕೌಂಟ್ಸ್ ಏನಿದೆ ಅದನ್ನ ಮಾರ್ಚ್ 15ರ ಒಳಗಾಗಿ ಕ್ಲೋಸ್ ಮಾಡಬೇಕು ಅಂತ RBI ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ಪೇಟಿಎಂ ಮುಂದಿನ 2-3 ಕ್ವಾರ್ಟರ್ಗಳಲ್ಲಿ ಲಾಸ್ ಅನ್ನ ಡಿಕ್ಲೇರ್ ಮಾಡುವಂತ ಚಾನ್ಸಸ್ ಇರುತ್ತೆ. ಇವರ ರೆವೆನ್ಯೂಸ್ ಕೂಡ ಫಾಲ್ ಆಗುವಂತ ಚಾನ್ಸಸ್ ಇದೆ. ಆ ಒಂದು ರೀಸನ್ ಇಂದ ಮೆಕ್ವೆರಿ ಟಾರ್ಗೆಟ್ ಅನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ. HAL ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಒಂದು Q3 ರಿಸಲ್ಟ್ಸ್ ಅನ್ನ ಕೂಡ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಕ್ವಾರ್ಟರ್ ಕಂಪೇರ್ ಮಾಡಿದಾಗ ರಿಸಲ್ಟ್ ಫ್ಲಾಟ್ ಆಗಿತ್ತು. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ನಲ್ಲಿ ಹಾಗೆ ರೆವೆನ್ಯೂ ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. HAL ಈ ಕ್ವಾರ್ಟರ್ ನಲ್ಲಿ 1254 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೆಪ್ಟೆಂಬರ್ ಕ್ವಾರ್ಟರ್ ನಲ್ಲಿ 1235 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ ಡಿಸೆಂಬರ್ 2022ರಲ್ಲಿ 1154 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಹಾಗೆ 2024ರ ಫಿನಾನ್ಷಿಯಲ್ ಇಯರ್ ನ ಮೊದಲನೇ ಇಂಟ್ರಿಮ್ ಡಿವಿಡೆಂಡ್ ಅನ್ನು ಕೂಡ HAL ಡಿಕ್ಲೇರ್ ಮಾಡಿದ್ದಾರೆ. ₹22 ಡಿವಿಡೆಂಡ್ ಡಿಕ್ಲೇರ್ ಆಗಿದೆ. ಫೆಬ್ರವರಿ 20 ರೆಕಾರ್ಡ್ ಡೇಟ್ ಆಗಿರುತ್ತೆ. ಹಾಗೆ ಈ ಒಂದು ರಿಸಲ್ಟ್ ನ ನಂತರ CLSA ಸ್ಟಾಕ್ ಅನ್ನ ಕವರ್ ಮಾಡಿ ಇನ್ನೂ ಕೂಡ 13% ಅಪ್ಸೈಡ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. HAL ಸ್ಟಾಕ್ ಪ್ರೈಸ್ ನಲ್ಲಿ ರೀಸೆಂಟ್ ಆಗಿ ಬಹಳಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗಲೂ ಕೂಡ ಸ್ಟಾಕ್ ನ PE 32ರ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಇಂಡಸ್ಟ್ರಿ PE 65 ಆಗಿದೆ. ಆ ಒಂದು ರೀಸನ್ ಇಂದ ಬಹಳಷ್ಟು ಬ್ರೋಕರೇಜ್ಗಳು ಇನ್ನೂ ಕೂಡ HAL ನಲ್ಲಿ ಬೈ ರೇಟಿಂಗ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಹಾಗೆ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನು ಕೂಡ HAL ಹೊಂದಿದೆ. ಸೊ ಮುಂದಿನ 5-6 ವರ್ಷ ಯಾವುದೇ ರೀತಿಯ ಒಂದು ರೆವೆನ್ಯೂ ಫ್ಲಕ್ಚುಯೇಷನ್ ಎಕ್ಸ್ಪೆಕ್ಟೇಷನ್ ಇಲ್ಲ ಅನ್ನೋದು
ಬಹಳಷ್ಟು ಬ್ರೋಕರೇಜ್ಗಳ ವ್ಯೂ ಆಗಿದೆ. JSW ಸ್ಟೀಲ್ ಜಪಾನ್ನ ಒಂದು ಕಂಪನಿಯ ಜೊತೆಯಲ್ಲಿ ಜಾಯಿಂಟ್ ವೆಂಚರ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಈ ಒಂದು ಜಾಯಿಂಟ್ ವೆಂಚರ್ ಕರ್ನಾಟಕದಲ್ಲೇ ಸ್ಟಾರ್ಟ್ ಆಗುತ್ತೆ. ಬಳ್ಳಾರಿನಲ್ಲಿ 5,500 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ JSW ಗ್ರೂಪ್ ಮಾಡ್ತಾ ಇದ್ದಾರೆ. ಗ್ರೈನ್ ಓರಿಯೆಂಟೆಡ್ ಎಲೆಕ್ಟ್ರಿಕ್ ಸ್ಟೀಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ JSW ಸ್ಟೀಲ್ ಈ ಒಂದು ಜಾಯಿಂಟ್ ವೆಂಚರ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಹಾಗೆ ಈ ಗ್ರೈನ್ ಓರಿಯೆಂಟೆಡ್ ಎಲೆಕ್ಟ್ರಿಕ್ ಸ್ಟೀಲ್ ಏನಿದೆ ಇದು ಟ್ರಾನ್ಸ್ಫಾರ್ಮರ್ಗಳಲ್ಲಿ ಬಳಕೆ ಆಗುತ್ತೆ. ಸೊ JSW ಸ್ಟೀಲ್ ಇವತ್ತು ಫ್ಲಾಟ್ ಆಗಿ ಟ್ರೇಡ್ ಆಗಿದೆ, ಹೆಚ್ಚಿನ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗಲಿಲ್ಲ. ಬಟ್ ಈ ಒಂದು ಕೆಪೆಕ್ಸ್ ಪ್ಲಾನ್ ಖಂಡಿತವಾಗ್ಲೂ JSW ಸ್ಟೀಲ್ಗೆ ಪಾಸಿಟಿವ್ ಆಗುತ್ತೆ. ಟಾಟಾ ಮೋಟಾರ್ಸ್ ತಮ್ಮ ಎಲೆಕ್ಟ್ರಿಕ್ ವೆಹಿಕಲ್ ಪ್ರೈಸಸ್ ಅನ್ನ ಕಟ್ ಮಾಡಿದರೆ 1.2 ಲಕ್ಷದಷ್ಟು ಪ್ರೈಸ್ ಕಟ್ ಆಗ್ತಿರೋದು ಕಾಣಿಸ್ತಿದೆ. ಇವರ ಮೇಜರ್ ಬ್ರ್ಯಾಂಡ್ ನೆಕ್ಸಾನ್ ನ ಪ್ರೈಸಸ್ 20,000ದಷ್ಟು ಕಡಿಮೆ ಆಗಿದೆ. ಟಿಯಾಗೋನಲ್ಲಿ ಕೂಡ 70,000 ಪ್ರೈಸ್ ಅನ್ನ ಟಾಟಾ ಮೋಟಾರ್ ಸ್ಲಾಶ್ ಮಾಡಿದ್ದಾರೆ. ಸೊ ಬ್ಯಾಟರಿ ಸೆಲ್ ನ ಪ್ರೈಸಸ್ ಏನ್ ಕಡಿಮೆ ಆಗಿದೆ ಅದರ ಒಂದು ಅಡ್ವಾಂಟೇಜ್ ಅನ್ನ ತಗೊಂಡು ಟಾಟಾ ಮೋಟಾರ್ಸ್ ತಮ್ಮ ವೆಹಿಕಲ್ ಪ್ರೈಸಸ್ ಅನ್ನ ಕಟ್ ಮಾಡಿದ್ದಾರೆ. ಸೊ ಪ್ರೈಸ್ ಕಟ್ ಆದಾಗ ಬಹಳಷ್ಟು ಆರ್ಡರ್ಗಳು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಿಗೆ ಬರುತ್ತೆ. ಹಾಗೇನೆ ಟಾಟಾ ಮೋಟಾರ್ಸ್ ನ ಸೇಲ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ರೀಸೆಂಟ್ ಆಗಿ ಟಾಟಾ ಮೋಟಾರ್ಸ್ ನ ವೆಹಿಕಲ್ ಪ್ರೈಸಸ್ ಸ್ವಲ್ಪ ಇನ್ಕ್ರೀಸ್ ಆಗಿತ್ತು. ಬಟ್ ಈಗ ಬ್ಯಾಟರಿ ಸೆಲ್ ಪ್ರೈಸಸ್ ಕಡಿಮೆ ಆಗಿರೋದ್ರಿಂದ ಪ್ರೈಸ್ ಅನ್ನ ಕಟ್ ಮಾಡಿದ್ದಾರೆ. ಸೊ ಡಿಮ್ಯಾಂಡ್ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೇನೆ ಒಳ್ಳೆ ಒಂದು ಸೇಲ್ಸ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಟಾಟಾ ಮೋಟಾರ್ಸ್ ನ ಕಡೆಯಿಂದ ಇದೆ. ಹಾಗೆ 2024ರ ಎರಡನೇ ಹಾಫ್ ನಲ್ಲಿ ಅಂದ್ರೆ ಜೂನ್ ನಂತರ ಇನ್ನಷ್ಟು ಬ್ರ್ಯಾಂಡ್ ನ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಲಾಂಚ್ ಮಾಡಬೇಕು ಅನ್ನುವಂತ ಪ್ಲಾನ್ಸ್ ಅನ್ನ ಕೂಡ ಟಾಟಾ ಮೋಟಾರ್ಸ್ ಹೊಂದಿದ್ದಾರೆ. ಸೊ ರೀಸೆಂಟ್ ಒಂದು ರ್ಯಾಲಿಯ ನಂತರ ಟಾಟಾ ಮೋಟಾರ್ಸ್ ನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಇವತ್ತು ಕೂಡ ಸ್ಟಾಕ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. IPOಗಳ ವಿಚಾರಕ್ಕೆ ಬಂದಾಗ ರಾಶಿ ಪೆರಿಫೆರಲ್ ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಫಾಲ್ ಆಗ್ತಿದೆ. 50 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಆಲ್ರೆಡಿ ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಬಂದಿದೆ. ಈ ಒಂದು IPO ನಲ್ಲಿ 20% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ನಾನು 4 ಅಕೌಂಟ್ ಗಳಿಂದ ಅಪ್ಲಿಕೇಶನ್ ಹಾಕಿದ್ದೆ. ಸೊ ಒಂದು ಅಕೌಂಟ್ ನಲ್ಲಿ ಅಲಾಟ್ಮೆಂಟ್ ಸಿಕ್ಕಿದೆ. ಸೊ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಶೇರ್ಸ್ ಗಳನ್ನ ಸೆಲ್ ಮಾಡ್ತೀನಿ. ಓಪನಿಂಗ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ಡಿಸಿಷನ್ಸ್ ಗಳನ್ನ ತಗೋಬಹುದಾಗುತ್ತೆ. ಸೊ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದ ತಕ್ಷಣ 50% ಸೆಲ್ಲಿಂಗ್ ಅನ್ನ ಮಾಡಬಹುದು. ಅದಾದ್ಮೇಲೆ ಸ್ಟಾಕ್ ಯಾವ ರೀತಿಯಲ್ಲಿ ಮೂವ್ ಆಗ್ತಿದೆ ಅದರ ಬೇಸಿಸ್ ಮೇಲೆ ನೀವು ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ಕೋಬಹುದಾಗುತ್ತೆ. ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. 16 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಒಂದು ಫ್ಲಾಟ್ ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ಇರುತ್ತೆ. ಹಾಗೇನೆ ಕ್ಯಾಪಿಟಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಈ ಒಂದು IPO ಕೂಡ ನಾಳೆನೇ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗ್ತಿದೆ. ಸೊ ಈ ಒಂದು IPO ನಲ್ಲಿ ಕೂಡ ಒಂದು ಫ್ಲಾಟ್ ಅಥವಾ ನೆಗೆಟಿವ್ ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ಸ್ ಇದೆ. ಎಂಟೇರೋ ಹೆಲ್ತ್ ಕೇರ್ ನಲ್ಲಿ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಎಂಪ್ಲಾಯ್ ಕ್ಯಾಟಗರಿ 1.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. ರಿಟೇಲ್ ಕ್ಯಾಟಗರಿ ಫುಲ್ ಆಗಿ ಸಬ್ಸ್ಕ್ರೈಬ್ ಆಗಲಿಲ್ಲ. NII ಕ್ಯಾಟಗರಿ ಕೇವಲ 0.2 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಬಟ್ ಟೋಟಲ್ ಆಗಿ IPO 1.43 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. ಈ ಒಂದು IPO ಸೇಲ್ ಥ್ರೂ ಕೂಡ ಆಗಿದೆ. QIB ಕ್ಯಾಟಗರಿ 2.3 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಯಾವುದೇ ರೀತಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇವತ್ತು IPO ನಲ್ಲಿ ನೋಡೋದಕ್ಕೆ ಸಿಗ್ತಿಲ್ಲ. ಸೊ NII ಕ್ಯಾಟಗರಿ ರಿಟೇಲ್ ಕ್ಯಾಟಗರಿ ಫುಲ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಆ ಒಂದು ಕ್ಯಾಟಗರಿಯಲ್ಲಿ ಏನು ಶೇರ್ಸ್ಗಳು ಮಿಕ್ಕಿರುತ್ತೆ ಅದನ್ನು ಅವರು QIBಗೆ ಅಲಾಟ್ ಮಾಡ್ತಾರೆ. ಹಾಗೆ ಯಾರೆಲ್ಲ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿದಿರಾ, ಎಷ್ಟು ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಿದಿರಾ ಅಷ್ಟು ಲಾಟ್ಗಳು ನಿಮಗೆ ಅಲಾಟ್ ಆಗುತ್ತೆ. ವಿಬೋರ್ ಸ್ಟೀಲ್ ಟ್ಯೂಬ್ ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ. 120ರ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಈಗಲೂ ಕೂಡ 80% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಮೊದಲನೇ ದಿನ IPO ಆಲ್ಮೋಸ್ಟ್ 30 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ 34 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ NII ಕ್ಯಾಟಗರಿ 48 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 3.5 ಟೈಮ್ನ ಸಬ್ಸ್ಕ್ರಿಪ್ಷನ್ ಮೊದಲನೇ ದಿನನೇ ಬರ್ತಿರೋದು ಕಾಣಿಸ್ತಿದೆ. ಸೊ ಕೇವಲ 72 ಕೋಟಿ ಇಶ್ಯೂ ಸೈಜ್ ನ IPO ಆಗಿರುತ್ತೆ. ಆದ್ರಿಂದ ರಿಟೇಲ್ ಕ್ಯಾಟಗರಿಯಲ್ಲಿ 150ರಿಂದ 200 ಟೈಮ್ನ ಸಬ್ಸ್ಕ್ರಿಪ್ಷನ್ ಬರುವಂತ ಚಾನ್ಸಸ್ ಇದೆ. ಸೊ ಈ ಒಂದು IPO ನಲ್ಲಿ ಅಲಾಟ್ಮೆಂಟ್ ಚಾನ್ಸಸ್ ತುಂಬಾನೇ ಕಷ್ಟ ಇರುತ್ತೆ. ಬಟ್ ಸ್ಟಿಲ್ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗುತ್ತೆ. L&Tಗೆ ಮತ್ತೊಂದು ಆರ್ಡರ್ ಸಿಕ್ಕಿದೆ. ಮಿಡ್ಲ್ ಈಸ್ಟ್ ನಲ್ಲಿ ಇವರೊಂದು ಆರ್ಡರ್ ನ ಪಡ್ಕೊಂಡಿದ್ದಾರೆ. ಹೈಡ್ರೋಜನ್ ವರ್ಟಿಕಲ್ ನಲ್ಲಿ ಈ ಒಂದು ಆರ್ಡರ್ L&Tಗೆ ಸಿಗ್ತಿರೋದು ಕಾಣಿಸ್ತದೆ. ಸೊ ಕ್ಲೈಂಟ್ ನ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನ L&T ಕೊಟ್ಟಿಲ್ಲ. ಬಟ್ 1000ರಿಂದ 2,500 ಕೋಟಿಯ ಆರ್ಡರ್ ಅನ್ನ L&T ಎನರ್ಜಿ ಪಡ್ಕೊಂಡಿದ್ದಾರೆ. ರೀಸೆಂಟ್ ಆಗಿ ಫೆಬ್ರವರಿ 7ಕ್ಕೆ ಇವರು ಮಿಡಲ್ ಈಸ್ಟ್ ನಲ್ಲೇ ಪವರ್ ಟ್ರಾನ್ಸ್ಮಿಷನ್ ಆರ್ಡರ್ ನ ಪಡ್ಕೊಂಡಿದ್ರು. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ L&T ಕಡೆಯಿಂದ ಕಂಟಿನ್ಯೂ ಆಗ್ತದೆ. L&Tಯ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 0.5% ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಸೊ ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ಕೂಡ ಕಂಪನಿ ಡಿಕ್ಲೇರ್ ಮಾಡಿದ್ರು. ಸೊ ರೀಸೆಂಟ್ ಆಗಿ ಸ್ವಲ್ಪ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಮತ್ತೆ ಸ್ಟಾಕ್ ರಿಕವರ್ ಆಗ್ತಿರೋದು ಕಾಣಿಸ್ತದೆ. ಐಶರ್ ಮೋಟಾರ್ಸ್ ತಮ್ಮ Q3 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದರೆ ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 34% ನಷ್ಟು ಇನ್ಕ್ರೀಸ್ ಆಗಿದೆ. ಹಾಗೆ ರೆವೆನ್ಯೂ ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ಆನಲಿಸ್ಟ್ ಗಳ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು ಅದಕ್ಕಿಂತ ಒಳ್ಳೆ ಒಂದು ಪ್ರಾಫಿಟ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. ಆನಲಿಸ್ಟ್ ಗಳ ಎಸ್ಟಿಮೇಷನ್ ಇದ್ದಿದ್ದು 960 ಕೋಟಿಯಷ್ಟು ಪ್ರಾಫಿಟ್ ಡಿಕ್ಲೇರ್ ಆಗ್ಬೋದು ಅಂತ. ಬಟ್ 996 ಕೋಟಿಯ ಪ್ರಾಫಿಟ್ಸ್ ಅನ್ನ ಐಶರ್ ಮೋಟಾರ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಸೊ ಕಳೆದ ಕ್ವಾರ್ಟರ್ ನಲ್ಲಿ ಇವರ ಪ್ರಾಫಿಟ್ 1016 ಕೋಟಿ ಇತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಸ್ವಲ್ಪ ಫಾಲ್ ಆಗ್ತಿರೋದು ಕಾಣಿಸ್ತದೆ. 2022ರ ಡಿಸೆಂಬರ್ ನಲ್ಲಿ 741 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಹಾಗೆ ರೆವೆನ್ಯೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು
ಕಾಣಿಸ್ತದೆ. ಸೊ ಒಳ್ಳೆ ಒಂದು ರಿಸಲ್ಟ್ ಐಶಾರ್ ಮೋಟರ್ಸ್ನ ಕಡೆಯಿಂದ ಬಂದಿದೆ. ಸ್ಟಾಕ್ ಇವತ್ತು ಆಲ್ಮೋಸ್ಟ್ 1% ಗೇನ್ನೊಂದಿಗೆ ಕ್ಲೋಸ್ ಆಗಿದೆ. ಸೊ 4000 ಲೆವೆಲ್ನ ಅರೌಂಡಲ್ಲಿ ಐಶಾರ್ ಮೋಟರ್ಸ್ ಟ್ರೇಡ್ ಆಗ್ತದೆ. ಸೊ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಐಶಾರ್ ಮೋಟರ್ಸ್ ಒಳ್ಳೆ ಒಂದು ಬೆಟ್ ಆಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.